ಧಾರವಾಡ 71ನೇ ಮತಕ್ಷೇತ್ರದ ಅಭಿವೃದ್ಧಿ ಅಧಿಕಾರದಂಥ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರ ವಿರುದ್ಧ ನಡೆದಂಥ ಈ ಕಾರ್ಯಕರ್ತರು ಮತ್ತು 71ನೇ ಮತಕ್ಷೇತ್ರದ ಜನತೆ ಮೌನ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಪ್ರಯುಕ್ತವಾಗಿ ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರು ಏನು ಹೇಳಿಕೆ ಬಯಸ್ತಾರೆ ಸರ್? ತಮ್ಮ ಸತತವಾಗಿ ಯಾಕಂದ್ರೆ ಇವತ್ತು ಎದಕ್ಕೆ ಬೇಸರ ಆಗತ್ತಂದ್ರೆ ಇವತ್ತು ಸಭೆ ಕೂಡ ಉದ್ದೇಶ ಏನಪ್ಪ ಅಂದ್ರೆ ಯಾವಾಗೂ ನಾವು ಕಾಂಗ್ರೆಸ್ನವರು ಮೌನ ಎಂದು ಸ್ಟ್ರೈಕ್ ಮಾಡಿ ಇಲ್ಲ. ಯಾಕಂದರೆ ವಿರೋಧ ಪಕ್ಷದ ಸಂಬಂಧ ಇವಾಗ ಕೊನೆ ಐತಿ ಕೂಡ ಇವತ್ತು ಎಂಥ ನಾಯಕರು ಕೇಳ್ಕೊಂಡಿರ್ತು ಅಂದ್ರೆ ಇವತ್ತು ನಮಗೆ ತುಂಬಲಾರ್ದಷ್ಟು ಕಷ್ಟ. ಅಂದರೆ ಸತತವಾಗಿ ವಿನಯ್ ಕುಲಕರ್ಣಿ ಅಂದ್ರೆ ಏನಪ್ಪ ಅಂದ್ರೆ ಅಧಿಕಾರಿ ಇರದೇ ಇರ್ಬೋದು, ಯಾವುದೇ ಪಕ್ಷ ಇರಲಿ, ಪಕ್ಷದ ಕಾರ್ಯಕರ್ತರು ಇರ್ಬೋದು, ಬೇರೆ ಪಕ್ಷದವರಾಗಿರ್ಬೋದು. ಯಾರು ವಿನಯ್ ಕುಲಕರ್ಣಿ ಅವ್ರ ಮನೆಗೆ ಬಂದಲ್ಲ ಯಾರೂ ವಾಪಸ್ ಹಂಗೆ ಹೋಗಿಲ್ಲ. ಯಾಕಂದ್ರೆ ಅವ್ರ ಸ್ಟೇಟ್ ಫಾರ್ವರ್ಡ್ ಇವತ್ತು ಅವ್ರು ಸ್ಟೇಟ್ ಫಾರ್ವರ್ಡ್ ಇದ್ದಿದ್ದಕ್ಕೆ ಇವತ್ತು ರಾಜಕಾರಣಿಗಳಾಗಿರ್ಬೋದು ಎಲ್ಲ ಅವ್ರ ಷಡ್ಯಂತ್ರ ಒಳಗೆ ಶಿಕ್ಷೆ. ಯಾಕಂದ್ರೆ ವಿನಯ್ ಕುಲಕರ್ಣಿ ಸತತವಾಗಿ ನೋಡ್ತಿರ್ಬೋದು ನೀವು, ಯಾಕಂದ್ರೆ ಧಾರವಾಡದಾಗ ನೋಡ್ಕೊಂಡಿದ್ದೀರಿ. ಧಾರವಾಡ ಅಂತ ಅನಿಸ್ತಿಲ್ಲ. ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ದಿವಸ ಧಾರವಾಡ 71ನೇ ಮತಕ್ಷೇತ್ರದ ವಿನಯ್ ಕುಲಕರ್ಣಿ ಅವರ ವಿರುದ್ಧವಾಗಿ ಷಡ್ಯಂತ್ರ ಆಗಿದೆ ಅಂತಂದು ಕಾರ್ಯಕರ್ತರು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದು ಮೌನವಾಗಿ ಇವತ್ತು ಕಾರ್ಯಕರ್ತರು ತಮ್ಮ ಸ್ವಇಚ್ಛೆಯಿಂದ ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರಕಾರವಾಗಿ ಯಾವ ರೀತಿ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಬಗ್ಗೆ ಏನು ಹೇಳ್ತಾರೆ ಮಾಹಿತಿಯನ್ನು ಕೇಳುವಂಥ ಇದನ್ನು ಮಾಡಿ ಸರ. ಇವತ್ತು ವಿನಯ್ ಕುಲಕರ್ಣಿ ಅವರ ವಿರುದ್ಧ ಷಡ್ಯಂತ್ರ ಆಗ್ತಾಯಿದೆ ಅಂತೇಳಿ ನೀವು ಎಲ್ಲ ಒಂದು ಕಡೆ ಎಲ್ಲ ಹೇಳ್ತಾ ಇದ್ರಿ. ಅದರ ಪೂರ್ವಕವಾಗಿ ತಾವೇನು ಹೇಳಿಕ್ಕೆ ಬಯಸ್ತೀರಿ? ಇಲ್ಲ, ಇದು 100ಕ್ಕೆ 100 ಇದು ನಮ್ಮ ರಾಜ್ಯದಾಗಷ್ಟ ನಮ್ಮ ಕ್ಷೇತ್ರದಾಗಷ್ಟಲ್ಲ ಎಲ್ಲರಿಗೂ ಬರ್ತೈತಿ. ಇದ್ರಾಗ 100% ಪ್ಯೂರ್ಲಿ ಷಡ್ಯಂತ್ರ ಆಗೈತಿ. ಈ ಪ್ರಕರಣ ನಾವು ಮೊದಲೇದಾಗಿ ಕೋರ್ಟಿಗೆ ತಲೆಬಾಗ್ತೇವೆ. ಇಲ್ಲಿ ಏನು ಷಡ್ಯಂತ್ರ ಐತಲ್ಲ ಅದರ ವಿರುದ್ಧ ನಮ್ಮದು ಪ್ರತಿಭಟನೆ. ಇದೇ ಪ್ರಕರಣ MM ಕಲಬುರ್ಗಿಯವರಿಗೆ ಇಂಟ್ರೆಸ್ಟ್ ಹಾಕಿಲ್ಲ, ಪಾನ್ಸರಿ ಅವ್ರದ್ದು ಹಾಕಿಲ್ಲ, ದಬಲ್ಕರ್ದವ್ರದ್ದು ಹಾಕಿಲ್ಲ, ಆಮೇಲೆ ಬಿಕ್ಲು ಶಿವಂದು ಹಾಕಿಲ್ಲ. ಅವನ್ನೆಲ್ಲ ನೋಡ್ಬೇಕಲ್ಲ. ಇದರ ಪ್ಯೂರ್ಲಿ ಉತ್ತರ ಕರ್ನಾಟಕ, ಅದು ನಮ್ಮ ಸ್ಪೆಷಲಿ ಹುಬ್ಬಳ್ಳಿ ಧಾರವಾಡದೊಳಗೆ ನಮ್ಮ ವಿನಯ್ ಕುಲಕರ್ಣಿಯವರು ಅತ್ಯಂತ ಪ್ರಭಾವಿ ನಾಯಕರು, ಜನಮೆಚ್ಚಿದ ನಾಯಕರು. ಅವರು ಮಾಡಿದ ಕೆಲಸಗಳು ಅಜರಾಮರ. ಅವರು ಇನ್ನು ಪ್ರಭಾವಿ ನಾಯಕರು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂಥೇಳಿ ಇದು ರಾಜಕೀಯ ಒಳ್ಳೆ ಷಡ್ಯಂತ್ರದಿಂದ ಈ ಥರ ಮಾಡಿದ್ದಾರೆ. ಈ ಥರ ಆಗಬಾರ್ದು ಅಂಥೇಳಿ ಎಲ್ಲ ಕ್ಷೇತ್ರದ ಜನರು ತಮ್ಮ ಸ್ವಂತ ಇದರಿಂದ ಬಂದ ಮೌನ ಪ್ರತಿಭಟನೆಯಲ್ಲಿ ಭಾಗವಹಿಸ್ಯಾರ. ಇದು 100% 100ಕ್ಕೆ 100 ಸತ್ಯ. ಕರ್ಮ ರಿಟರ್ನ್ಸ್ ಆಗೇ ಆಗ್ತದೆ. ಯಾರು ಷಡ್ಯಂತ್ರ ಮಾಡ್ಯಾರೋ ಅವ್ರು ಪಾಠ ಕಲ್ತಾರೆ. ಅವರಿಗೆ ಈ ನಮ್ಮ ಕ್ಷೇತ್ರದ ಜನ ಆಗಲಿ ಎಲ್ಲ ಜನ ಗಮನಿಸ್ತಾರೆ. ಅವ್ರಿಗೆ ಮುಂದಿನ ದಿನಗಳಿಗೆ ತಕ್ಕ ಮಟ್ಟ ಪಾಠ ಕಲಿಸ್ತಾರಂತ ನಾನು ಹೇಳಕ್ಕೆ ಬಯಸ್ತೀನಿ. ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಮರಿತಮ್ಮನವ್ರು.